ಡೇಸ್ ಬ್ಯಾಕ್ ಟಿಕೆಟ್ ಮಾಡಿತ್ತು. ಫ್ಯಾಮಿಲಿ ಫಂಕ್ಷನ್ ಇದೆ ಹೈದರಾಬಾದಲ್ಲಿ. ಸೊ ನಾವು ಒಂದು 14 ಮೆಂಬರ್ಸ್ ಇದ್ದೆ. ಇವತ್ತು ಬೆಳಿಗ್ಗೆ ಬೇಗ ಉಡುಪಿಯಿಂದ ಹೊರಟು ರೀಸೆಂಟ್ ಒಂದು ಹಾಫ್ ಆನ್ ಅವರ್ ಮೊದಲು ನಮಗೆ ಇನ್ಫಾರ್ಮ್ ಮಾಡಿತು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಕ್ಯಾನ್ಸಲ್ ಆಗಿದೆ. ಸೊ ನಾವು ಹೇಳಿದ್ರೆ ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು, ಯಾವುದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂತೇಳಿ. ನಮಗೆ ಅವರು ಯಾರು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಕರೆಕ್ಟ್. ತುಂಬ ನಮಗೆ ಮತ್ತೆ ಕೂಡ ಕೆಲವರು ಇದ್ದಾರೆ, ಅವ್ರು ಹೇಳ್ತಾರೆ ನಾವು ರಿಫಂಡ್ ಮಾಡ್ತೇವೆ, ಈಸಿಯಾಗಿ ಹೇಳ್ತಿದ್ದಾರೆ. ಇಟ್ಸ್ ನಾಟ್ ಎ ಕ್ವಶನ್ ಅವರಿಗೆ. ನಾವು ಇವತ್ತು ಅಲ್ಲಿ ನಮಗೆ ಅಟೆಂಡ್ ಆಗಲೇಬೇಕು ನಾಳೆ ಫಂಕ್ಷನಿಗೆ. ಆಲ್ಟರ್ನೇಟಿವ್ ಮಾಡಲಿಕ್ಕೆ ಹೇಳಿದ್ರೆ ಅದಕ್ಕೂ ಮಾಡ್ತಾ ಇಲ್ಲ. ನಮಗೆ ಈಗ ಅಂದರೆ ಇದು ಭಾಳ ಲಾಂಗ್ ಇದೆ, ಇಲ್ಲಿಂದ 700 ಕಿಲೋಮೀಟರ್ ಇದೆ, ಹೋಗಲಿಕ್ಕೆ ಭಾಳ ತೊಂದರೆ ಇದೆ. ಈಗ ನಾವು ಇದನ್ನು ವೆಯ್ಟ್ ಮಾಡ್ತಿದ್ದೇವೆ. ಅವರದ್ದು ಒಂದೇ ಆರ್ಗ್ಯುಮೆಂಟ್, ನಾವು ರಿಫಂಡ್ ಮಾಡ್ತೀನಿ ಅಂತ ಹೇಳಿ ಅವ್ರು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದಾರೆ. ಈಗ ಸಪೋಸ್ ಈಗ ಇಂಪಾರ್ಟೆಂಟ್ ಅಥವಾ ನಮ್ಮ ಪ್ರಾಯದವರಿದ್ದಾರೆ, ಅವರಿಗೆಲ್ಲ ಈ ರೀತಿ ಆದರೆ ಇದಕ್ಕೆ ಯಾರು ಹೊಣೆಗಾರರು ಅಂತೇಳಿ ನಮ್ಮ ಪ್ರಶ್ನೆ. ಇಲ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಯಾರು ಇಲ್ಲ, ಒಬ್ಬ ಮ್ಯಾನೇಜರ್ಸ್ ರೆಸ್ಪಾನ್ಸಿಬಲ್ ಪರ್ಸನ್ ಇಲ್ಲ. ಯಾರೋ ಇಬ್ಬರು 2-3 ಜನ ಯಾರೋ ವಾಚ್ಮ್ಯಾನ್ ಆಗಿ ಬಂದು ನಮಗೆ ಅವರು ಆನ್ಸರ್ ಮಾಡ್ತಿದ್ದಾರೆ. ರೀಸನ್ ಏನು ಹೇಳ್ತೀವಿ? ರೀಸನ್ ಅವರು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಿದ್ದಾರೆ. ಟೆಕ್ನಿಕಲ್ ಏನಂತ ಹೇಳ್ತಾ ಇಲ್ಲ ಟೆಕ್ನಿಕಲ್. ಅದು ಈಗ ಸಾಯಂಕಾಲ ಫ್ಲೈಟ್ ಬೇರೆ ರನ್ ಆಗ್ತಾ ಉಂಟು, ಬೇರೆ ಫ್ಲೈಟ್ ರನ್ ಆಗ್ತಾ ಉಂಟು, ಅವರದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಆಗ್ತಾ ಇಲ್ಲ. ಅದರಿಂದ ನಾವು ಇದನ್ನು ಭಾರಿ ಸೀರಿಯಸ್ ಆಗಿ ತಗೊಂಡಿದ್ದೇವೆ. ನಾವಿದನ್ನು ಹೈಯರ್ ಅಥಾರಿಟಿಗೆ ನಾವು ಕಂಪ್ಲೇಂಟ್ ಮಾಡ್ತಿದ್ದೇವೆ. ಗೌರ್ಮೆಂಟ್ ಟೇಕ್ ಇದರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು. ಈ ಏರ್ಫೋರ್ಸ್ ಯಾರು ಅಥಾರಿಟಿ ಇದ್ದಾರೆ ಅವರ ಬಗ್ಗೆ ಏರ್ಪೋರ್ಟ್ ತಗೊಳ್ಬೇಕು, ಅಥವಾ ಓನರ್ ಬಗ್ಗೆ ಕೂಡ ಅವರು ಆ್ಯಕ್ಷನ್ ತಗೊಳ್ಬೇಕು. ಈ ರೀತಿ ಇನ್ನು ಮುಂದೆ ಯಾರಿಗೂ ಆಗಬಾರ್ದು. ನೀವು ಮೀಡಿಯಾದವರು ಇದರ ಬಗ್ಗೆ ಮಾಸ್ ಇದು ಕೊಡಬೇಕು, ಅವರಿಗೆ ಪದ್ಧತಿ ಕೊಡಬೇಕು. ಈ ರೀತಿ ಆದರೆ, ಯಾಕಂತ ಹೇಳಿದರೆ ಇವತ್ತು ನಮ್ಮ ಏನಾದರೂ ಒಬ್ಬ ಪೇಷಂಟ್ ಇದ್ದಾರೆ ಅಥವಾ ಏನೊಂದು ಇಂಟರ್ವ್ಯೂ ಇದೆ ಏನೊಂದು ಜಾಬಿಗೆ, ಅವರಿಗೆ ಈ ರೀತಿ ಮಾಡಿದ್ರೆ ಅವ್ರು ಇಡೀ ಲೈಫಿನ ಪ್ರಶ್ನೆ ಅಲ್ವಾ. ಅವರಿಗೆ ಆ ಒಂದು ಅಪರ್ಚುನಿಟಿ ಹೋದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಸೊ ಇಟ್ ಈಸ್ ಇರ್ರೆಸ್ಪಾನ್ಸಿಬಲ್, ಬೇಜವಾಬ್ದಾರಿಯಾಗಿ ಅವರು ವರ್ತನೆ ಮಾಡ್ತಿದ್ದಾರೆ.